SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದರಿಗೆ ಸ್ವಾಗತ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಇಂಗ್ಲಿಷ್ ಮೀಡಿಯಂನ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೈನ್ಸ್ನ ಸ್ಕೋರಿಂಗ್ ಪ್ಯಾಕೇಜ್ ನೋಡ್ತಾ ಇದ್ವಿ. ಈ ಒಂದು ಪ್ಯಾಕೇಜಿಂದ ನಾವು ಒಂದು 60 to 70 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 8 ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಒಂದು 60 to 70 ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದೆ ಹೇಳ್ತೀನಿ ಯಾವ್ಯಾವ ಕ್ವಶನ್ ಬರ್ತಾವಂತ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದೇ ರೀತಿ ನಾನು ಹಿಂದಿ ಕೂಡ ನಿಮಗೆ ಫಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ನಿಮಗೆ ರಿಸಲ್ಟ್ ಬರೋವರೆಗೂ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರೆ ಅದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ. ನೀವು ಶೇರ್ ಮಾಡಿದರೆ ಮಾತ್ರ ನಾನು ನಿಮಗೆ ಇಂಗ್ಲೀಷ್ ಮೀಡಿಯಂ ಹಾಕೋಕ್ಕೆ ಸಹಾಯ ಆಗ್ತದೆ. ಅರ್ಥ ಆಯ್ತಾ? ನೀವು ಶೇರ್ ಮಾಡಿಲ್ಲ ಅಂದರೆ ನನಗೆ ಯಾವುದೇ ಇಂಗ್ಲೀಷ್ ಮೀಡಿಯಂ ಹಾಕೋಕ್ಕೆ ಸಹಾಯ ಆಗೋದಿಲ್ಲ. ತಪ್ಪದೇ ನೀವು ಶೇರ್ ಮಾಡಿದ್ದೆ ಅದಲ್ಲಿ ತಪ್ಪದೇ ನಿಮಗೆ ಸಮಯಕ್ಕೆ ಸರಿಯಾಗಿ ವಿಡಿಯೋ ಹಾಕ್ತೀನಿ. ಅರ್ಥ ಆಯ್ತಾ? ತಪ್ಪದೇ ಶೇರ್ ಮಾಡಿ. ಸೊ ಈಗಾಗಲೇ ಶೇರ್ ಮಾಡಿದರೆ ಎಲ್ಲರೂ ಕೂಡ. ಸೊ ಥ್ಯಾಂಕ್ ಯು ಸೊ ಮಚ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲಾಗಿ ಇಂಡೆಕ್ಸ್ ನೋಡ್ಕೊಳ್ಳಿ. ಇಂಡೆಕ್ಸಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ ಬರ್ತಾವೆ ಅಂತ ನೋಡೋಣ. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫಾರ್ ಪ್ರಾಕ್ಟೀಸು 16 ಮಾರ್ಕ್ಸ್ ಎಕ್ಸ್ಪೆಕ್ಟೆಡು. 16 ಮಾರ್ಕ್ಸ್ ನಿಮಗೆ ಡಯಾಗ್ರಾಮ್ ಮೇಲೆ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ಇಂಪಾರ್ಟೆಂಟ್ ಲಾವ್ಸ್ ಫ್ರಮ್ ಆಲ್ ಚಾಪ್ಟರ್ಸು. ಲಾವ್ಸು 3 ಮಾರ್ಕ್ಸಿಗೆ ಎಕ್ಸ್ಪೆಕ್ಟೆಡ್ ಇದೆ ಮಾರ್ಕ್ಸು. ಇನ್ನು ನೆಕ್ಸ್ಟು ಲಿಸ್ಟ್ ಆಫ್ ಡಿಫ್ರೆನ್ಸಸ್ಸು 2 ಮಾರ್ಕ್ಸಿಗೆ ಕೇಳ್ತಾರೆ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸು ರಿಮೆಂಬರ್ ಇನ್ ಫಿಸಿಕ್ಸು 10 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಇನ್ ಕೆಮಿಸ್ಟ್ರಿ 10 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಇನ್ ಬಯಾಲಜಿ 9 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಇನ್ನು ಫಿಸಿಕ್ಸ್ SLC ಬೋರ್ಡ್ ಕ್ವಶನ್ ಪೇಪರ್ ಸಾಲ್ಡ್ 10 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಇನ್ನು ಕೆಮಿಸ್ಟ್ರಿ SLC ಬೋರ್ಡ್ ಕ್ವಶನ್ ಪೇಪರ್ ಸಾಲ್ಡ್ ಬ್ಯಾಂಕ್, ಇನ್ನು ಇಲ್ಲಿ ಕೂಡ 10 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಇನ್ನು ಬಯಾಲಜಿ SLC ಬೋರ್ಡ್ ಕ್ವಶನ್ ಪೇಪರ್ ಸಾಲ್ಡ್ 10 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಟೋಟಲ್ ಆಗಿ 80 ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಅರ್ಥ ಆಯ್ತಾ? 80 ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಮುಂದೆ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ನೋಟ್ ನೋಡ್ಕೊಳ್ಳಿ, ಓದ್ಕೋಬೋದು ನೀವು. ಇನ್ನು ನಿಮ್ಮ ಬ್ಲೂ ಪ್ರಿಂಟಾಗಿ ನೋಡೋಣ. ಪಾರ್ಟ್ ಎ ಫಿಸಿಕ್ಸ್, ಪಾರ್ಟ್ ಬಿ ಕೆಮಿಸ್ಟ್ರಿ ಮತ್ತು ಪಾರ್ಟ್ ಸಿ ಬಯಾಲಜಿ ಇರ್ತದೆ. ಟೋಟಲ್ ಮಾರ್ಕ್ಸು 28, ಟೋಟಲ್ ಮಾರ್ಕ್ಸು 25, ಟೋಟಲ್ ಮಾರ್ಕ್ಸ್ 27. ಇನ್ನು ನೆಕ್ಸ್ಟು ಡೈರೆಕ್ಟಾಗಿ ನಾವು ಕ್ವಶನ್ ಬಗ್ಗೆ ಬರೋಣ. ಇಂಪಾರ್ಟೆಂಟ್ ಡಯಾಗ್ರಾಮ್ಸು ಪ್ರಾಕ್ಟೀಸು ಇವೆಲ್ಲ ಫಿಕ್ಸು ಡಯಾಗ್ರಾಮ್ ಬರ್ತವೆ. ಸೊ ಇಷ್ಟರಲ್ಲಿ ಡಯಾಗ್ರಾಮ್ ಬರ್ತವೆ ನೋಡ್ಕೊಳ್ಳಿ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ ಚಾಪ್ಟರಿಂದ ಯಾವೆಲ್ಲ ಡಯಾಗ್ರಾಮ್ ಕೇಳ್ತಾರೆ. 1.6 ನೋಡ್ಕೊಳ್ಳಿ. ಮತ್ತು 2.1 ಚಿತ್ರ ಇಂಪಾರ್ಟೆಂಟು, ಮತ್ತು 3.3 ಅದರ ಜೊತೆಗೆ ಅದರ ಭಾಗಗಳನ್ನು ಕೂಡ ನೋಡ್ಕೊಳ್ಳಿ, ಪಾರ್ಟ್ಸ್ ಕೂಡ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನು 3.12 ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಮತ್ತು 6.3 ಇಲ್ಲಿ ಬಂದ್ಬಿಟ್ಟು ಸೊ ಎರಡರಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು 6.10 ವೆರಿ ಇಂಪಾರ್ಟೆಂಟು, ಹಾರ್ಡ್ ಡಯಾಗ್ರಾಮು ವೆರಿ ಇಂಪಾರ್ಟೆಂಟು. ನೆಟ್ಟು 5.4 ನೋಡ್ಕೊಳ್ಳಿ, 5.14 ಪೇಜ್ ನಂಬರ್ 77 ನೋಡ್ಕೊಳ್ಳಿ. ಮಾಡೆಲ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟು. ಓಕೆ, ಹ್ಯೂಮನ್ ಬ್ರೈನ್ ಮತ್ತು ಹಾರ್ಟು ವೆರಿ ಇಂಪಾರ್ಟೆಂಟು. ಎರಡರಲ್ಲಿ ಒಂದು ಕೇಳೋ ಚಾನ್ಸ್ ತುಂಬ ಇದೆ, ಹ್ಯೂಮನ್ ಬ್ರೈನ್ ಮತ್ತು ಹಾರ್ಟು. ಇನ್ನು 11.1 ಇದು ಬಂದ್ಬಿಟ್ಟು ನೋಡ್ಕೊಳ್ಳಿ ಡಯಾಗ್ರಾಮ್ ಎಲೆಕ್ಟ್ರಿಕ್ ಬಗ್ಗೆ ಇದೆ. ಎಲೆಕ್ಟ್ರಿಕ್ ಬಗ್ಗೆ ನಿಮಗೆ ಫಿಕ್ಸ್ ಒಂದು 2 ಮಾರ್ಕ್ಸಿಗೆ ಡಯಾಗ್ರಾಮ್ ಕೇಳ್ತಾರೆ. ಫಿಕ್ಸು 2 ಮಾರ್ಕ್ಸು ಕೇಳ್ತಾರೆ. ಇನ್ನು ಸಿಂಬಲ್ ನೋಡ್ಕೊಳ್ಳಿ, ಫಿಕ್ಸು ಇಷ್ಟರಲ್ಲೇ ಒಂದು ಸಿಂಬಲ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಇಷ್ಟರಲ್ಲೇ ಒಂದು ಸಿಂಬಲ್ ಕೇಳ್ತಾರೆ 1 ಮಾರ್ಕ್ಸ್ಗೆ ಫಿಕ್ಸು. ನೋಡ್ಕೊಳ್ಳಿ ಯಾವೆಲ್ಲ ಎಲೆಕ್ಟ್ರಿಕ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತ. ಪ್ರತಿಯೊಂದು ನಾನು ಹೇಳ್ತಾ ಕೊಡಲ್ಲ, ಜಸ್ಟ್ ನೋಡ್ತಾ ಹೋಗಿ ಅಷ್ಟೇ. ಸೊ ಇಷ್ಟು ಡಯಾಗ್ರಾಮ್ ನೋಡ್ಕೊಳ್ಳಿ ಸಾಕು, ಹೆಚ್ಚಿನ ನೋಡ್ಕೋ ಅವಶ್ಯಕತೆ ಇಲ್ಲ. ಇನ್ನು ಇಂಪಾರ್ಟೆಂಟ್ ಲಾವ್ಸು ಫಿಕ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್ ಲಾವ್ಸು ಅರ್ಥ ಆಯ್ತಾ? ಲಾವ್ ಮೇಲೆ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸ್ಟೇಟ್ ಓಮ್ಸ್ ಲಾವ್ ಇಂಪಾರ್ಟೆಂಟು, ಸೊ ಜೌಲ್ಸ್ ಲಾವ್ ಇಂಪಾರ್ಟೆಂಟು, ಎಲ್ಲ ಕೂಡ ಇಂಪಾರ್ಟೆಂಟು. 6 ಕ್ವಶನ್ ನೋಡಿ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ. ಸೊ ನೋಡ್ಕೊಳ್ಳಿ, ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿಬಿಟ್ಟು ನೀವು ಓದ್ಕೋಬೋದು ಎಲ್ಲ ಕೂಡ. ಇನ್ನು ಲಿಸ್ಟ್ ಆಫ್ ಡಿಫ್ರೆನ್ಸಸ್ಸು ಇಷ್ಟರಲ್ಲಿ ಒಂದು ಡಿಫ್ರೆನ್ಸನ್ನು ಕೇಳ್ತಾರೆ. ನಿಮಗೆ 2 or 4 ಮಾರ್ಕ್ಸ್ಗೆ ಡಿಫ್ರೆನ್ಸ್ ಕೇಳ್ತಾರೆ. ಒಂದು ಮಾರ್ಕ್ಸು ಒಂದು ಡಿಫ್ರೆನ್ಸು 2 ಮಾರ್ಕ್ಸ್ಗೆ, ಮತ್ತೊಂದು ಡಿಫ್ರೆನ್ಸು 2 ಮಾರ್ಕ್ಸ್ಗೆ. ಅರ್ಥ ಆಯ್ತಾ? ನೋಡಿ ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ನಾನು, ಫಾಸ್ಟಾಗಿ ನೋಡ್ತಾ ಹೋಗಿ ನೀವು. ಚೆನ್ನಾಗಿ ಓದ್ಕೊಳ್ಳಿ, ಇವೆಲ್ಲ ನಮ್ಮ ಎಕ್ಸಾಮ್ಗೆ ಬರ್ತವೆ. ಸೊ 100% ಬಂದೇ ಬರ್ತವೆ, ಏನೂ ಡೌಟೇ ಇಲ್ಲ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸು ರಿಮೆಂಬರ್ ಇನ್ ಫಿಸಿಕ್ಸು. ಫಿಸಿಕ್ಸಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ರಿಮೆಂಬರ್ ಮಾಡಬೇಕು ನಾವು, ಎಕ್ಸಾಮ್ ಎಲ್ಲ ಬರ್ಬೋದು. ಇಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಳಿ ಮತ್ತು SI ಯೂನಿಟ್ ಕೂಡ ನೋಡ್ಕೊಳ್ಳಿ. ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ಮಲ್ಟಿಪಲ್ ಆಗಿರ್ಬೋದು, 1 ಮಾರ್ಕ್ಸಲ್ಲಿ ಹೆಲ್ಪ್ ಆಗ್ತದೆ ಮತ್ತು 2 ಮಾರ್ಕ್ಸಲ್ಲಿ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಇನ್ನು ಫಿಸಿಕ್ಸ್ ಟರ್ಮ್ ಯಾವುದು, ಫಾರ್ಮುಲಾ ಯಾವೆಲ್ಲ ನೋಡ್ಕೊಳ್ಳಿ. ಮಲ್ಟಿಪಲಲ್ಲಿ ಕೇಳೋ ಚಾನ್ಸ್ ತುಂಬ ಇದೆ ಮತ್ತು ನಿಮಗೆ ಪ್ರಾಬ್ಲಮ್ ಇರಿಸೋ ಕೂಡ ಹೆಲ್ಪ್ ಆಗ್ತದೆ. ಸೊ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಪ್ರಾಬ್ಲಮ್ನ ಕೇಳ್ತಾರೆ, ಅವಕ್ಕೆಲ್ಲ ಫಾರ್ಮುಲಾ ಹೆಲ್ಪ್ ಆಗ್ತದೆ. ಇನ್ನು ಇಂಪಾರ್ಟೆಂಟ್ ಟರ್ಮ್ಸು ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ ಯಾವೆಲ್ಲ ಟರ್ಮ್ಸ್ ಅಂತ. ಇನ್ನು ಡೆಫಿನೇಷನ್ಸು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಯಾವೆಲ್ಲ, ಸೊ ಇಷ್ಟರಲ್ಲೇ ಒಂದು ಡೆಫಿನೇಷನ್ನ ಕೇಳ್ತಾರೆ. ಇನ್ನು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವೆರಿ ಇಂಪಾರ್ಟೆಂಟು. 2 ಮಾರ್ಕ್ಸಿಗೆ ಕೇಳ್ಬೋದು ಅನ್ಕೋತೀನಿ.
ಇನ್ನು ಮ್ಯಾಗ್ನೆಟಿಕ್ ಎಫೆಕ್ಟ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಎವ್ರಿ ಇಯರ್ ಕೇಳ್ತಾನೆ ಬಂದಿದ್ದಾರೆ, ಈ ವರ್ಷನೂ ಕೇಳ್ಬೋದು. ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಮಾಡ್ತಿರ್ತೀನಿ. ಸೊ ಮ್ಯಾಗ್ನೆಟಿಕ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ. ಇನ್ನು ಓವರ್ಲೋಡಿಂಗು, ಶಾರ್ಟ್ಕಟ್ಟು ನೋಡ್ಕೊಳ್ಳಿ, ಶಾರ್ಟ್ ಸರ್ಕ್ಯೂಟು, ಓವರ್ಲೋಡಿಂಗ್ ವೆರಿ ಇಂಪಾರ್ಟೆಂಟು. ಇನ್ನು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ವೆರಿ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ಕ್ವಶನು ಪಾಯಿಂಟ್ಸ್ ವೈಸ್ ಇವೆ, ಚೆನ್ನಾಗಿ ಓದ್ಕೊಳ್ಳಿ. ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್ ಫಾರ್ ಡಿಫರೆನ್ಸ್ ಪೊಸಿಷನ್ಸ್ ಆಫ್ ದ ಆಬ್ಜೆಕ್ಟ್ ನೋಡ್ಕೊಳ್ಳಿ, ಬಾಕ್ಸ್ ವೈಸ್ ಇವೆ. ಸೈಜ್ ಆಫ್ ಇಮೇಜು, ನೇಚರ್ ಆಫ್ ಇಮೇಜು, ಇನ್ನು ಪೊಸಿಷನ್ ಅಷ್ಟು ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ವಿತ್ ಎಕ್ಸಾಂಪಲ್ಸ್ ಇವೆ, ವಿತ್ ಡಯಾಗ್ರಾಮ್ಸು, ವಿತ್ ಇಮೇಜಸ್ಸು, ಚೆನ್ನಾಗಿದೆ, ಕರೆಕ್ಟಾಗಿ ಓದ್ಕೊಳ್ಳೋ ಹೋಗಿ. ಇನ್ನು ರಿಫ್ರಾಕ್ಷನ್ ಆಫ್ ಲೈಟು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ. ಇನ್ನು ಟರ್ಮ್ಸ್ ರಿಲೇಟೆಡ್ ಟು ಸ್ಪೆಸಿಯಲ್ ಲೆನ್ಸ್. ಸೊ ಚೆನ್ನಾಗಿ ಕಾಣ್ತಿಲ್ಲ, ಸೆಟ್ಟಿಂಗ್ ಹೋಗಿಬಿಟ್ಟು ಕ್ವಾಲಿಟಿನ ಜಾಸ್ತಿ ಇಟ್ಕೊಂಡು ನೋಡಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಪವರ್ ಆಫ್ ಎ ಲೆನ್ಸ್, ಇದು ಜಸ್ಟ್ 1 ಮಾರ್ಕ್ಸಿಗೆ ಕೇಳ್ಬೋದು. ದ ಹ್ಯೂಮನ್ ಈ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ವೆರಿ ಇಂಪಾರ್ಟೆಂಟು. ಸೊ ನೋಡ್ಕೊಳ್ಳಿ, ಡಿಫ್ರೆನ್ಸ್ ಕೇಳ್ಬೋದು. ಡಿಫ್ರೆನ್ಸ್ಗಿಂತ 1 ಮಾರ್ಕ್ಸಿಗೆ ಹೆಚ್ಚು ಕೇಳ್ತಾರೆ, 1 ಮಾರ್ಕ್ಸ್ 2 ಮಾರ್ಕ್ಸ್. ರೈಟ್ ಫಂಕ್ಷನ್ಸ್ ಕೇಳ್ಬೋದು, ಟೈಪ್ಸ್ ಕೇಳ್ಬೋದು, ಈ ರೀತಿ ಕೇಳ್ತಾರೆ. ಇನ್ನು ಕೆಮಿಸ್ಟ್ರಿ ಪಾರ್ಟಿಗೆ ಬಂದಾಗ ಅವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಪ್ರತಿಯೊಂದು ನೋಡ್ತಾ ಹೋಗಿ, ಬಾಕ್ಸಲ್ಲಿವೆ. ಸೊ ಫಾಸ್ಟಾಗಿ ನಾನು ಸಾಲ್ವ್ ಮಾಡ್ತೀನಿ ಇನ್ನು ಮೇಲೆ. ಸೊ ನೀವು ಕರೆಕ್ಟಾಗಿ ನೋಡ್ತಾ ಹೋಗಿ. ಇನ್ನು ಆ್ಯಸಿಡ್ಸ್ ಚಾಪ್ಟರ್ ಮೇಲೆ ಯಾವೆಲ್ಲ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ದ ಸ್ಕೇಲ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಟೈಪ್ಸನ್ನು ಕರೆಕ್ಟಾಗಿ ನೋಡ್ತಾ ಹೋಗಬೇಕು. ಸೊ ನೆಕ್ಸ್ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಪ್ರತಿಯೊಂದು ಚಾಪ್ಟರ್ ಮೇಲೆ ಅಷ್ಟದ್ದೇ ವೇಟೇಜ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ. ಪ್ರತಿಯೊಂದು ಚಾಪ್ಟರ್ ಮೇಲೆ ನಮಗೆ ಕ್ವಶನ್ ಕೇಳ್ತಾರೆ. ಸೊ ತುಂಬ ಜನ ಕೇಳ್ತಾ ಇದ್ರಿ, ತಪ್ಪದೆ ಮೇಲೆ ಪ್ರಶ್ನೆ ಶೇರ್ ಮಾಡಲೇಬೇಕು. ಈಗ ತಪ್ಪದೆ ಶೇರ್ ಮಾಡಿ. ಸೊ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗಿ, ವೆರಿ ಇಂಪಾರ್ಟೆಂಟು ನಾಳೆ ಎಕ್ಸಾಮ್ಗೆ. ಸೊ 100% ಕೇಳ್ತಾರೆ. ಪ್ರತಿಯೊಂದು ಚಾಪ್ಟರ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಜಸ್ಟ್ 100 ಪೇಜ್ ಇದೆ ಅಷ್ಟೇ. ಇನ್ನು ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ವೆರಿ ಇಂಪಾರ್ಟೆಂಟು, ಫಿಕ್ಸ್ ಕೇಳ್ತಾರೆ. 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ, ನೋಡ್ಕೊಳ್ಳಿ. 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ, ನೋಡ್ಕೊಳ್ಳಿ. ಪ್ರತಿಯೊಂದು ಕೊಟ್ಟಿದ್ದಾರೆ ವಿತ್ ಎಕ್ಸಾಂಪಲ್ಸು, ಇಷ್ಟನ್ನು ಓದ್ಕೊಳ್ಳಿ. ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಕವರ್ ಆಗ್ತವೆ. ಇನ್ನು ಕಾರ್ಬನ್ ಕಂಪೌಂಡು, ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ವೆರಿ ಇಂಪಾರ್ಟೆಂಟು. ಸೊ ಪ್ರತಿಯೊಂದಕ್ಕೆ ಎಕ್ಸಾಂಪಲ್ ನೋಡಿ, ತುಂಬ ಬುಕ್ಕಲ್ಲಿ ಹುಡ್ಕೊತಿರ್ತೀರ ಆನ್ಸರ್ ಯಾವುದು ಅಂತ. ನೋಡಿ, ಇವೇ ಆನ್ಸರು, ವಿತ್ ನೇಮ್ಸು, ವಿತ್ ಸೂತ್ರಗಳು, ವಿತ್ ಫಾರ್ಮುಲಾ ಇಟ್ಕೊಂಡು. ಇನ್ನು ಬಯಾಲಜಿ ವೆರಿ ಈಸಿ, ಬಯಾಲಜಿ ಅರ್ಥ ಆಯ್ತಾ. ತುಂಬ ಜನಕ್ಕೆ ಈಸಿ ಇರ್ತದೆ ಬಯಾಲಜಿ ಅಂದರೆ, ನೋಡ್ಕೊಳ್ಳಿ. ಇನ್ನು ಇಲ್ಲಿ ಕೂಡ ನಿಮಗೆ ಕ್ವಶನ್ ಸ್ವಲ್ಪ ಟಫ್ ಕೇಳ್ಬೋದು. ಟಫ್ ಏನು ಕೇಳೋದಿಲ್ಲ, ಬಟ್ ಈಸಿ ಇರ್ತವೆ ಆಲ್ಮೋಸ್ಟು. ಕೆಲವೊಂದಿಷ್ಟು ಮಾತ್ರ ಟಫ್ ಇರ್ತವೆ, ಆಲ್ಮೋಸ್ಟ್ ಎಲ್ಲ ಕೂಡ ಈಸಿಯಾಗಿ ಕ್ವಶನ್ಸ್ ಇರ್ತವೆ, ನೋಡ್ಕೊಳ್ಳಿ. ಇನ್ನು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಪಾರ್ಟ್ಸ್ ಆಫ್ ಬ್ರೈನ್ ಫಂಕ್ಷನ್ಸ್ 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ಇನ್ನು ಫೋರ್ ಬ್ರೈನ್, ಮಿಡ್ ಬ್ರೈನ್, ಹ್ಯಾಂಡ್ ಬ್ರೈನ್. ಇನ್ನು ಆಕ್ಸಿನ್ ಇಟ್ಕೊಂಡು ಎಲ್ಲ ಕೂಡ ಜಿಬೆರ್ಲಿನ್ನು ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಸೊ ಫಂಕ್ಷನ್ಸು, ಹಾರ್ಮೋನ್, ಲೊಕೇಶನ್, ಫಂಕ್ಷನ್ಸ್ ವೆರಿ ಇಂಪಾರ್ಟೆಂಟು. ಇನ್ನು ಅವರ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ನಿಮಗೆ ಬಹಳ ಅಂದರೆ 2 ಮಾರ್ಕ್ಸ್ ಕೇಳ್ಬೋದು, ಜಾಸ್ತಿ ಅಂದರೆ 2 ಮಾರ್ಕ್ಸ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಷ್ಟೇ ಕೇಳ್ತಾರೆ, ಜಾಸ್ತಿ ಏನು ಕೇಳೋದಿಲ್ಲ. ಭಾಳ ಅಂದರೆ 3 ಮಾರ್ಕ್ಸ್ ಕೇಳ್ಬೋದು, ಬಟ್ ಚಾನ್ಸಸ್ ಕಡಿಮೆ. ವೆರಿ ಇಂಪಾರ್ಟೆಂಟು, ಫಿಕ್ಸ್ ಈ ಚಾಪ್ಟರಿಂದ ಕೇಳ್ತಾರೆ ಇಷ್ಟರಲ್ಲಿ. ಇನ್ನು ಹೌ ಡು ಯು ಆರ್ಗನೈಸ್ ರೀಪ್ರೊಡ್ಯೂಸ್. ಸ್ಲೋ ಮಾತೇ ನೋಡ್ಕೊಳ್ಳಿ. ಸುಮ್ಮನೆ ತುಂಬ ಇದೆ, ಫಾಸ್ಟಾಗಿ ಸ್ಲೋ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಫಿಕ್ಸ್ ಕೇಳ್ತಾರೆ ನಿಮಗೆ ಫಿಸಿಕ್ಸಿಂದ ನಿಮಗೆ SLC ಬೋರ್ಡ್ ಪೇಪರ್ಸು ವಿತ್ ಆನ್ಸರ್ಸು. ಮಲ್ಟಿಪಲ್ ತುಂಬ ಜನ ಕೇಳ್ತಾ ಇದ್ರಿ, ಮಲ್ಟಿಪಲ್ ಯಾವೆಲ್ಲ ಇಲ್ಲಿ ಕವರ್ ಆಗ್ತವೆ ನೋಡಿ. ಮಲ್ಟಿಪಲ್ ಇಷ್ಟು ನೋಡ್ಕೊಳ್ಳಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ಇಷ್ಟರಲ್ಲಿ ಬರೋ ಚಾನ್ಸಸ್ ತುಂಬ ಇದೆ ನಿಮ್ಮ ಎಕ್ಸಾಮ್ಗೆ. ಸೊ ತುಂಬ ಹೆಲ್ಪ್ ಆಗ್ತದೆ. ಸೊ ಔಟ್ ಮಾಡೋರಿಗೆ ಮತ್ತು ಸ್ಕೋರ್ ಮಾಡೋರಿಗೆ ಯಾವೆಲ್ಲ ಮಲ್ಟಿಪಲ್ ಬರ್ತಾವೆ ಅಂತ ಗೆಸ್ ಮಾಡ್ಬೋದು ನಾವು,
ಅರ್ಥ ಆಯ್ತಾ. ಇದೇ ಬರ್ತಂತ ಹೇಳೋಕ್ಕಲ್ಲ, ಇದೇ ಟೈಪ್ ಬರ್ತವೆ, ಅರ್ಥ ಆಯ್ತಾ. ಇದೇ ಬರ್ತಂತ ಹೇಳೋಕ್ಕಾಗಲ್ಲ, ಇದು ಕೂಡ ಬರ್ಬೋದು. ಯಾಕಂದರೆ ಸೆಪ್ಟೆಂಬರ್ 2021 ಎಲ್ಲ ಕೂಡ ಇಯರಲ್ಲಿ ಕೇಳಿದ್ದಾರೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಕೇಳ್ಬೋದು, ಕೇಳಲ್ಲ ಅಂತ ಏನಿಲ್ಲ, ಕೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಮಲ್ಟಿಪಲ್ ತುಂಬ ಜನ ಕೇಳ್ತಾ ಇದ್ರಿ, ನೋಡ್ಕೊಳ್ಳಿ ಇಷ್ಟನ್ನು. ಫಾಸ್ಟಿಗೆ ಸ್ಲೋ ಮಾಡ್ತಾ ಇದ್ದೀನಿ, ನೀವು ಫಾಸ್ಟಿಗೆ ನೋಡ್ತಾ ಬೇಕು. ಇನ್ನು 1 ಮಾರ್ಕ್ ಕ್ವಶನ್ಸು ಯಾವ ಎಕ್ಸಾಮಲ್ಲಿ ಕೇಳಿ ಅಂತ ಬ್ರ್ಯಾಕೆಟಲ್ಲಿವೆ, ನೋಡ್ಕೊಳ್ಳಿ ಯಾವ ಎಕ್ಸಾಮಲ್ಲಿ ಕೇಳಿದಾರೆ ಅಂತ. ಸೊ ಫಿಕ್ಸು ಕೇಳ್ತಾರೆ, ಏನೋ ಡೌಟೇ ಇಲ್ಲ. ನೀವು 2 ಮಾರ್ಕ್ಸ್ ಕ್ವಶನ್ಸು ಯಾವೆಲ್ಲ ಎಕ್ಸಾಮಲ್ಲಿ ಕೇಳಿದರೆ ಈ ಎಕ್ಸಾಮಲ್ಲಿ 100% ಬಂದೇ ಬರ್ತವೆ. 100% ಬರುವ ಹಾಗೆಯೇ ಕ್ವಶನ್ ರೆಡಿ ಮಾಡಿದರೆ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಬರಲ್ಲ ಅಂತ ಬಿಟ್ಟರೆ ಅಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಹಿಂದೆ ಇರ್ತವೆ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ ಯಾವೆಲ್ಲ ಯಾವ ಎಕ್ಸಾಮಲ್ಲಿ ಯಾವ ಕೇಳಿದಾರೆ ನೋಡ್ಕೊಳ್ಳಿ. ಸೊ ತುಂಬ ಹೆಲ್ಪ್ ಆಗ್ತದೆ. ಸೊ ಇಷ್ಟರಲ್ಲಿ ನಿಮಗೆ ಎಲ್ಲ ಕ್ವಶನನ್ನು ಕೇಳ್ತಾರೆ. ಸೊ ಕರೆಕ್ಟಾಗಿ ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಸೊ ಯಾವ ಎಕ್ಸಾಮಲ್ಲಿ ಕ್ವಶನ್ ಕೇಳಿದರೆ ಏಪ್ರಿಲ್ 2023, ಏಪ್ರಿಲ್ 2020, ವೆರಿ ಇಂಪಾರ್ಟೆಂಟು. ಇನ್ನು 4 ಮಾರ್ಕ್ ಕ್ವಶನ್ಸು. ಸೊ ಇಷ್ಟು ಓದ್ಕೊಳ್ಳಿ, ಇಷ್ಟರಲ್ಲೇ ಬರ್ತವೆ ಎಲ್ಲ ಕೂಡ. ಸೊ ಏನೋ ಡೌಟೇ ಬೇಡ, ಬರ್ತವೆ, ನಿಮಗೆ ಅರ್ಥ ಆಗ್ತದೆ. ನಾನು ಹೇಳೋ ಅವಶ್ಯಕತೆಯೇ ಇಲ್ಲ ಯಾವ ಎಕ್ಸಾಮಲ್ಲಿ ಕೇಳಿದರೆ ಈ ವರ್ಷ ಯಾವ್ದು ಬರ್ಬೋದು ಅಂತ ನೀವೇ ಗೆಸ್ ಮಾಡ್ಬೋದು. ಸೊ ನಾನು ಎಕ್ಸ್ಚೇಂಜ್ ಮಾಡೋ ಅವಶ್ಯಕತೆಯೇ ಇಲ್ಲ, ಅರ್ಥ ಆಯ್ತಾ. ಜಸ್ಟ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡ್ತಾ ನೋಡ್ತಾ ಹೋಗಿ. ಇನ್ನು 5 ಮಾರ್ಕ್ಸ್ ಕ್ವಶನ್ಸು ತುಂಬ ಟಫ್ ಅಂತ ಕೇಳ್ತಾ ಇದ್ರಿ. ಸೊ ಇಷ್ಟನ್ನ ಓದ್ಕೊಳ್ಳಿ ಸಾಕು. ಇನ್ನು ಕೆಮಿಸ್ಟ್ರಿ ಕ್ವಶನ್ ಬ್ಯಾಂಕ್, SLC ಬೋರ್ಡ್ ಪೇಪರ್ಸ್ ಯಾವೆಲ್ಲ ಕ್ವಶನ್ ಕೇಳಿದ್ದಾರೆ ನೋಡ್ಕೊಳ್ಳಿ. ಇಷ್ಟು ಹೆಲ್ಪ್ಫುಲ್ ಆಗ್ತದೆ ನಿಮಗೆ. ಸೊ ವಿ ಕ್ಯಾನ್ ಗೆಸ್, ಅಷ್ಟು ಹೆಲ್ಪ್ ಆಗ್ತದೆ, ವೆರಿ ವೆರಿ ಹೆಲ್ಪ್ಫುಲ್. ಸೊ ಫಿಕ್ಸ್ ಕ್ವಶನ್ಸು ಏನೂ ಡೌಟೇ ಇಲ್ಲ, ಚೆನ್ನಾಗಿ ಓದ್ಕೊಳ್ಳಿ. 1 ಮಾರ್ಕ್ ಕ್ವಶನ್ಸ್ ಯಾವೆಲ್ಲ ನೋಡ್ಕೊಳ್ಳಿ. ಸೊ ಮಲ್ಟಿಪಲ್ ಇಟ್ಕೊಂಡು ಪ್ರತಿಯೊಂದನ್ನು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿಂದ ಸ್ವಲ್ಪ ಫಾಸ್ಟ್ ಆಗ್ಬೋದು, ಆದರೂ ಕೂಡ ಪಾಸ್ ಮಾಡಿಬಿಟ್ಟು ವಿಡಿಯೋನ ಸೆಟ್ಟಿಂಗ್ ಹೋಗಿಬಿಟ್ಟು ಸ್ಲೋಲ್ಲಿ ಇಟ್ಕೊಳ್ಳಿ. ಸೊ ಸೆಟ್ಟಿಂಗ್ ಮೇಲೆ ಕಾಣ್ತಿದ್ದಿಲ್ಲ, ಸೊ ಸೆಟ್ಟಿಂಗ್ ಅದರ ಮೇಲೆ ಒತ್ತಿ ಸ್ಪೀಡನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಅದರಿಂದ ನಿಮಗೆ ಈಸಿಯಾಗಿ ಸ್ಲೋ ಆಗಿ ಹೋಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. 3 ಮಾರ್ಕ್ ಕ್ವಶನ್ಸ್. ಸೊ ಫಾಸ್ಟಾಗಿ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಸ್ಲೋ ಇಟ್ಕೊಂಡು ನೋಡಿ ನಿಮಗೆ ಟೈಮ್ ಇದ್ದರೆ. ಸೊ ವಿಡಿಯೋ ಲೆಂತ್ ಆಗ್ತದೆ, ಆದ್ದರಿಂದ ನಾನು ಫಾಸ್ಟಾಗಿ ಸ್ಲೋ ಮಾಡ್ತಾ ಇರ್ತೀನಿ. ಸೊ ಆದ್ದರಿಂದ ನೀವು ಬೇಜಾರು ಮಾಡ್ಕೋಕೆ ಹೋಗಬೇಡಿ. ಸೆಟ್ಟಿಂಗ್ ಹೋದರೆ ನಿಮಗೆ ಎಲ್ಲ ಕೂಡ ಈಸಿಯಾಗಿನೂ ಸ್ಲೋ ಇಟ್ಕೊಂಡು ಕೆಲವನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ, ಎಕ್ಸಾಮಿಗೆ ಬಂದೇ ಬರ್ತವೆ. ಇನ್ನು 4 ಮಾರ್ಕ್ ಕ್ವಶನ್ಸು ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು, ಅರ್ಥ ಆಯ್ತಾ. ಫಿಕ್ಸು ಏನೂ ಡೌಟೇ ಇಲ್ಲ, ಫಿಕ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ಸು, ಅರ್ಥ ಆಯ್ತಾ. ಇನ್ನು ಬಯಾಲಜಿ ಕ್ವಶನ್ ಬ್ಯಾಂಕು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಬಯಾಲಜಿ ಸ್ವಲ್ಪ ಈಸಿಯಾಗಿ ಕ್ವಶನ್ ಕೇಳ್ತಾರೆ. ಸೊ ಆದ್ದರಿಂದ ಪಾರ್ಟ್ ಎ ಪಾರ್ಟ್ ಬಿಗಿಂತ ಪಾರ್ಟ್ ಸಿ ಬಯಾಲಜಿ ಈಸಿ ಇರ್ತದೆ. ಈಸಿ ಅಂತ ಯಾವ ರೀತಿ ಅಂದರೆ ಸ್ವಲ್ಪ ಬಯಾಲಜಿ ನಮ್ಮ ಡೈಲಿ ಕಲ್ಚರ್ ಮೇಲೆ ಇರ್ತದೆ, ಡೈಲಿ ಕಲ್ಚರ್ ಆಗಿರ್ಬೋದು. ಸೊ ಅದರ ಮೇಲೆ ಇರೋದ್ರಿಂದ ನಮಗೆ ಈಸಿ ಅನಿಸುತ್ತೆ ಅಷ್ಟೇ. ಸೊ ಕೆಮಿಸ್ಟ್ರಿ ಆಗಿರ್ಬೋದು, ಸ್ವಲ್ಪ ಟಫ್ ಅನಿಸ್ಬೋದು ಕೆಮಿಸ್ಟ್ರಿ. 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು, ಓಕೆ. ಫಾಸ್ಟಾಗಿ ನೋಡ್ಕೊಳ್ಳಿ. ಸೊ ಇದು ನೋಡಿ, ಏಪ್ರಿಲ್ 2023 ಕೇಳಿದ್ದಾರೆ. ಸೊ ಕೇಳ್ತಾರೆ ನಿಮಗೂ ಕೂಡ ಎಕ್ಸಾಮ್ನಲ್ಲಿ. ಇನ್ನು 3 ಮಾರ್ಕ್ಸ್ ಕ್ವಶನ್ಸು, ಅರ್ಥ ಆಯ್ತಾ. ಸೊ ಇಷ್ಟು ಕವರ್ ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಸ್ಕೋರ್ ಮಾಡಲೇಬೋದು. ಸ್ಕೋರ್ ಯಾರು ಮಾಡೋಕ್ಕೆ ಆಗಲ್ಲ. ಸೊ ಇಷ್ಟು ಓದ್ಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇಷ್ಟೆಲ್ಲ ಕೊಟ್ಟರು ಕೂಡ ಯಾರು ಸ್ಕೋರ್ ಮಾಡೋಕ್ಕಾಗಲ್ಲ ಹೇಳಿ. ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಅರ್ಥ ಆಯ್ತಾ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡೋದು ನಿಮ್ಮೆಲ್ಲ ಜವಾಬ್ದಾರಿ, ಅರ್ಥ ಆಯ್ತಾ. ನಾನು ವಿಡಿಯೋ ಹಾಕಿದ್ದು ನನ್ನ ಜವಾಬ್ದಾರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡೋದು ನಿಮ್ಮೆಲ್ಲ ಜವಾಬ್ದಾರಿ. ತಪ್ಪಲ್ಲಿ ಯಾರಿಗೂ ಶೇರ್ ಮಾಡಿ. 4 ಮಾರ್ಕ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಆಗಿ ಬರ್ತದೆ. ಮುಂದೆ ಕೂಡ ನಮಗೆ ಯಾವೆಲ್ಲ ಡಯಾಗ್ರಾಮ್ ಬರ್ತವೆ, ಯಾವೆಲ್ಲ ಫಿಕ್ಸ್ ಅಂತ ಹಾಕ್ತೀನಿ. ಸೊ ಆ ಒಂದು ವಿಡಿಯೋ ಕೂಡ ನೋಡ್ಕೊಳ್ಳಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇದೇ ರೀತಿ ಅಪ್ಡೇಟ್ಗಾಗಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ.